ಐಗೂರಿನ ಪಾಳೆಗಾರ ಅವನು ಮದುವೆ ಆಗ್ತಾ ಇರೋ ಸಂದರ್ಭದಲ್ಲೇ ಅವನ್ರೆ ಬೇರೆ ಒಂದು ಹುಡುಗನ ಜೊತೆ ಮದುವೆ ಆಗ್ತಾ ಇರೋ ಸಂದರ್ಭದಲ್ಲೇ ಹೋಗಿ ಅವಳನ್ನ ಅಪಹರಣ ಮಾಡ್ಕೊಂಡ್ ಬಂದು ತಾನು ಮದುವೆ ಮಾಡ್ಕೊಂಡೆ ಅಂತ ಹೇಳ್ಕೊಂಡಿದ್ದಾನೆ. ಮದುವೆ ಮನೆಗೆ ನುಗ್ಗಿ ಹೊತ್ಕೊಂಡ್ ಬರೋದು ಅಂತೀವಲ್ಲ, ಪ್ರಾಣ ಒಂದ್ಸತಿ ಹೋಗ್ಬಿಡತ್ತೆ. ಮಾನ ಅನ್ನೋದು ದಿನ ದಿನ ಹೋಗ್ತಾ ಇದ್ದಷ್ಟು ದಿನ ದಿನ ನಾವು ಸಾಯ್ತಾ ಇರ್ತೀವಿ ಅಂತ ಅಲ್ವಾ. ನಮ್ಮ ಕನ್ನಡಿಗರ ಅಸ್ಮಿತೆಯನ್ನ ಹೇಳುವಂತ ಶಾಸನನೇ ಇದು ಹೇಳುತ್ತೆ. ಚಿತ್ರದುರ್ಗದ ಹತ್ರ ಒಂದು ಪಾಳೆಗಾರರ ಮನೆತನದಲ್ಲಿ ಅವಳು ಲಕ್ಷ್ಮಿ ಅಂತ, ಅವಳನ್ನ ಅಪಹರಣ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಊರಿನ ಜನ ಎಲ್ಲ ಹೋರಾಟ ಮಾಡ್ತಾರೆ. ಒಂದು 10 ಜನ ಪ್ರಾಣ ಕೊಟ್ಬಿಡ್ತಾರೆ. ಇವರೆಲ್ಲ ಪ್ರಾಣ ಕೊಟ್ರಲ್ಲ ಅಂತ ಹೇಳಿ ಅವ್ರ ಜೊತೆ ತಾನು ಚಿತೆ ಇರ್ತಾಳೆ ಅಂತ ಒಂದು ದಾಖಲೆ ಹೇಳುತ್ತೆ. ನೀವು ಪುರಾಣದಲ್ಲಿ ನೋಡಿದ್ರೆ ಕೃಷ್ಣ ರುಕ್ಮಿಣಿನ ಆ ರೀತಿ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾನೆ. ಸುಭದ್ರೇನ ಅರ್ಜುನ ಈ ರೀತಿ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾನೆ. ಇಂಥ ಉಲ್ಲೇಖನೆಲ್ಲ ತಗೊಂಡು ಚಿದಾನಂದ ಮೂರ್ತಿಯವರು ರಾಕ್ಷಸ ವಿವಾಹ ಅನ್ನೋದು ನಮ್ಮಲ್ಲಿ ಒಂದು ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಈ ಹೋರಾಟ ಮಾಡೋ ಸಂದರ್ಭದಲ್ಲಿ ಹೆಣ್ಮಕ್ಳು ಕೂಡ ಹೋರಾಟ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮ್ಗೆ ಒಂದು ಬಳ್ಳಿಗಾವಿಯ ಒಂದು ಶಾಸನದಲ್ಲಿ ರಾಜ ವಿಷ್ಣುವರ್ಧನ ಅಲ್ಲಿಗೆ ಹೋದಾಗ ಅಲ್ಲಿ ಒಂದಷ್ಟು 4-5 ಹೆಣ್ಮಕ್ಳು ಒಬ್ಬನಿಂದ ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ರು. ಅದನ್ನ ನೋಡಿ ಇವನು ಅವ್ರನ್ನೆಲ್ಲ ಓಡಿಸ್ತಾನೆ, ಆ ಹೆಣ್ಮಕ್ಳ ಪ್ರಾಣ ರಕ್ಷಣೆ ಮಾಡ್ತಾನೆ ಅನ್ನೋದು ಒಂದು ಶಾಸನದಲ್ಲಿ ಒಂದು ಉಲ್ಲೇಖ ಆಗಿದೆ. ಅಂದ್ರೆ ಬೇರೆಯವ್ರು ಬಂದು ರಕ್ಷಣೆ ಮಾಡೋ ತನಕ ಇವ್ರೇನ್ ಕಾಯ್ತಾ ಇರೋದಿಲ್ಲ, ಇವರು ಸ್ವತಃ ರಕ್ಷಣೆ ಮಾಡೋದಕ್ಕೆ ಹೋರಾಟ ಮಾಡ್ತಾ ಇದ್ರು ಅನ್ನೋ ಒಂದು ಉಲ್ಲೇಖ ಕೂಡ ನಮ್ಗೆ ಒಂದು ಶಾಸನ ನಮ್ಗೆ ತಿಳಿಸ್ಕೊಡುತ್ತೆ. ಕೊಡಗಿನ ವಿಚಾರನೆ ಹೇಳೋದಾದ್ರೆ ಡೀಟೇಲ್ಡ್ ಆಗಿ ಏನ್ ಹೇಳ್ಬೋದು ಮೇಡಮ್? ಏನೋ ಇವ್ರು ಯಾರು ಬರ್ತಾರಲ್ಲ, ಖಾದರ್ ಖಾನ್, ಅದೇ ಅವನ್ಗೆ ಒಬ್ಬಳ ತಂಗಿನ ಇವನು ಬಹುಮಾನವಾಗಿ ಕೊಡ್ತಾನೆ. ಆದ್ರೆ ಅವನು ಅವಳನ್ನ ತುಂಬಾ ಗೌರವದಿಂದ ನಡೆಸ್ಕೊಂಡು ಅವಳನ್ನ ಮತ್ತೆ ರಾಜನ್ಗೆ ಒಪ್ಪಿಸ್ತಾನೆ ಅಂತ ಒಂದು ದಾಖಲೆ ಹೇಳುತ್ತೆ. ಅದೇ ಕೆಲವರು ತುಂಬಾ ಗೌರವವಾಗಿ ನಡೆಸ್ಕೊಂಡು ವಾಪಸ್ ಕಳಿಸಿರುವಂತಹ ಮಾಹಿತಿ ಕೂಡ ನಮ್ಗೆ ಇದು ಅಪರೂಪದ ದಾಖಲೆ ಅಂತ ಸಿಗುತ್ತೆ. ಯುದ್ಧಕ್ಕೋಸ್ಕರ ಅಷ್ಟೇ ಕರ್ಕೊಂಡ್ ಬಂದ್ವಿ, ನಮ್ ಕೆಲಸ ಮುಗಿದ್ಮೇಲೆ ವಾಪಸ್ ಹಂಗೆ ಕಳಿಸ್ಕೊಟ್ವಿ ಅನ್ನೋದಕ್ಕೂ ನಮ್ಗೆ ಅಪರೂಪದ ಇಂತಹ ಉದಾಹರಣೆಗಳು ದಾಖಲೆಗಳು ಸಿಗುತ್ತೆ. ಅದೇ ಈಗ ರಾಣಿಯರ್ನಾಗ್ಲಿ ಹೆಣ್ಮಕ್ಳನ್ನ ಒತ್ತೊಯ್ಯೋದ್ರ ಬಗ್ಗೆ ಮಾತಾಡ್ಕೊಂಡ್ ಬಂದ್ವಿ. ಪೆಣ್ ಬುಯಲ್ ಅಂತ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇದೇ ವಿಚಾರ ಬಂದ್ರೆ ಅದನ್ನ ಒತ್ಕೊಂಡೋಗಿ ಮದುವೆ ಆಗುವಂತ ಒಂದು ಪದ್ಧತಿನ ರಾಕ್ಷಸ ವಿವಾಹ ಅಂತ ಕರಿತಿದ್ರು ಅನ್ನೋದನ್ನ ಕೇಳ್ತೀವಿ ಒಂದಷ್ಟು ಕಡೆ. ಸೊ ಈ ರಾಕ್ಷಸ ವಿವಾಹದ ಬಗ್ಗೆ ಮಾತನಾಡುವಾಗ ಒಂದ್ ಕಡೆ ನಮ್ಗೆ ಈ ಚಿದಾನಂದ ಮೂರ್ತಿ ಅವರು ಒಂದ್ ಕಡೆ ಅದನ್ನ ಬಳಸ್ತಾರೆ ಅಲ್ವಾ. ಈ ವಿವಾಹ ಪದದ ಅರ್ಥನೇ ಅಪಹರಿಸಿ ಒತ್ತು ಒಯ್ಯೋದು ಅನ್ನೋ ರೀತಿಯಾಗಿ ಅವರು ತಮಾಷೆಯಾಗಿ ಒಂದ್ ಕಡೆ ಬಳಸ್ತಾರೆ. ಅದೊಂದು ಅರ್ಥ ಇದೆ ಅಂತ ವಿವಾಹದಲ್ಲಿ ವಾಹ ಅನ್ನೋ ಪದಕ್ಕೆ ಅವ್ರ ಈ ರೀತಿ ಅಂದ್ರೆ ಎಳ್ಕೊಂಡ್ ಬರೋದು ಅನ್ನೋ ಅರ್ಥದಲ್ಲೇ ಹೇಳ್ತಾರೆ. ನಮ್ಮಲ್ಲಿ 8 ರೀತಿನಲ್ಲಿ ವಿವಾಹ ಇದೆ, 8 ರೀತಿಯ ಮದುವೆ, ಗಂಧರ್ವ ವಿವಾಹ, ಹೀಗೆ ಬೇರೆ ಬೇರೆ ಪದ್ಧತಿನಲ್ಲಿ ಹೇಳಿದಾಗ ಒಂದು ರಾಕ್ಷಸ ವಿವಾಹ ಅನ್ನೋದು ಒಂದು. ರಾಕ್ಷಸ ವಿವಾಹದಲ್ಲಿ ಹೆಣ್ಣನ್ನ ಅಪಹರಣ ಮಾಡ್ಕೊಂಡು ಬಂದು ಮದುವೆ ಮಾಡ್ಕೊಳ್ಳೋದು ಅನ್ನೋದು ಒಂದು ಪದ್ಧತಿ. ಪೈಶಾಚಿಕ ವಿವಾಹ ಕೂಡ ಇದೆ, ಅದಿನ್ನೂ ಕ್ರೂರವಾಗಿ ಹೇಳ್ಕೊಂಡ್ ಬರೋದು, ಮತ್ತು ಬರ್ಸಿ ಅವಳಿಗೆ ಗೊತ್ತಿಲ್ದಲೇ ಇದ್ದಾಗ ಮದುವೆ ಮಾಡ್ಕೊಳ್ಳೋದು, ಈ ರೀತಿ ಬೇರೆ ಬೇರೆ ವಿವಾಹಗಳು ಅಂತ ಗುರುತಿಸಿದ್ದಾರೆ. ಅದರಲ್ಲಿ ರಾಕ್ಷಸ ವಿವಾಹನೂ ಒಂದು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾನು ಆಗ್ಲೇ ಇದನ್ನು ವಿವರಿಸಿದೆ. ಅಂದ್ರೆ ನಮ್ಮ ಗಂಗರ ಒಬ್ಳು ರಾಜ್ಕುಮಾರಿನ ಪಾಂಡ್ಯರ ದೊರೆ ಮದುವೆ ಮಾಡ್ಕೊಳ್ತಾನೆ ಆ ರೀತಿ. ಅದನ್ನ ಅವನ ಮಗ ತನ್ನ ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ. ನನ್ನ ತಂದೆ ಈ ರೀತಿ ಗಂಗರ ರಾಜನ ಹೆಸರು ಹೇಳೋದಿಲ್ಲ, ಇವನ್ನ ಮಗಳನ್ನ ಹೇಳ್ಕೊಂಡು ಬಂದು ಮದುವೆ ಮಾಡ್ಕೊಂಡ. ಆಗ ಬಲ್ಲಹ ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜ ಕೂಡ ಸಹಾಯಕ್ಕೆ ಬಂದ, ಆದ್ರೆ ಅವ್ರನ್ನ ಮದುವೆ ಮಾಡ್ಕೊಂಡ ನಮ್ಮ ತಂದೆ, ಈ ರೀತಿ ಹೇಳ್ಕೊಂಡಿದ್ದಾನೆ. ಅದೇ ರೀತಿ ನಮ್ಮ ಲಾಟ ರಾಜಕುಮಾರಿ ಭಗವಣ ಅನ್ನೋಳನ್ನ ಹೇಳ್ಕೊಂಡು ಬಂದು ರಾಷ್ಟ್ರಕೂಟ ರಾಜ ಮದುವೆ ಮಾಡ್ಕೊಂಡ ಅನ್ನೋಂತ ತನ್ನ ಪೂರ್ವ ರಾಜರ ಬಗ್ಗೆ ಹೇಳ್ಕೊಳ್ಳುವಾಗ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಮ್ಗೆ ಇದು ಪುರಾಣದಲ್ಲಿ ಕೂಡ ಸಿಗುತ್ತೆ. ನೀವು ಪುರಾಣದಲ್ಲಿ ನೋಡಿದ್ರೆ ಕೃಷ್ಣ ರುಕ್ಮಿಣಿನ ಆ ರೀತಿ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾನೆ. ಸುಭದ್ರೇನ ಅರ್ಜುನ ಈ ರೀತಿ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾನೆ. ಇಂಥ ಉಲ್ಲೇಖನೆಲ್ಲ ತಗೊಂಡು ಚಿದಾನಂದ ಮೂರ್ತಿಯವರು ರಾಕ್ಷಸ ವಿವಾಹ ಅನ್ನೋದು ನಮ್ಮಲ್ಲಿ ಒಂದು ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಅದು ಪುರಾಣದಲ್ಲೇ ಇರೋದ್ರಿಂದ ಆ ನಂತರದಲ್ಲಿ ಇತಿಹಾಸದಲ್ಲೂ ಅದು ತಪ್ಪಲ್ಲ ಅನ್ನೋ ಹಾಗೆ ಮಾಡ್ಕೊಂಡಿದ್ದಾರೆ ಅಂತ. ಇವಾಗಿನ ಮದುವೆ ಒಂದು ಸಂಭ್ರಮದಲ್ಲಿ, ಮದುವೆ ಒಂದು ಆಚರಣೆಯಲ್ಲಿ ಅಂತಪಟ ಅಂತ ಒಂದು ಹಿಡಿತಾರೆ, ಸುಮಾರು ಕೆಲವು ಧರ್ಮಗಳಲ್ಲಿ, ನಮ್ಮಲ್ಲೇ ಕೆಲವು ಬೇರೆ ಬೇರೆ ಆಚರಣೆಗಳಲ್ಲಿ ಇದೆ ಅದು ಅಲ್ವಾ. ಇವಾಗ್ಲೂ ಪರದೆ ಹಿಡಿಯುವಂತದ್ದು ನೋಡಿರ್ತಾರೆ ಇವಾಗ.
ಬಟ್ ಆದ್ರೆ ಅದು ಹಿಂದೆ ಸಾಂಪ್ರದಾಯಿಕವಾಗಿ ಇದ್ರು ಅದ ಆಚರಣೆಗೆ ಬಂದ್ಬಿಟ್ಟಿದೆ ಅಂತ. ಈಗಲೂ ರಾಜಸ್ಥಾನದಲ್ಲೆಲ್ಲ ನಾವು ನೋಡಿದ್ರೆ ಸ್ವಲ್ಪ ಅವ್ರದೆಲ್ಲ ಅದೇ ತರನೇ ಇದೆ ಅನ್ಸುತ್ತೆ ಅಲ್ವಾ? ಇರ್ಬೋದೇನೋ. ರಾಜಸ್ಥಾನ್, ಗುಜರಾತ್ ಆ ಕಡೆ ಎಲ್ಲ ನಮ್ಮಲ್ಲಂತೂ ಆ ರೀತಿ ಪದ್ಧತಿ ಇದೆ. ಅಂದ್ರೆ ಪರದೆ ಹಿಡಿದು ಆಮೇಲೆ ಅದನ್ನ ಮದುವೆ ಮಾಡ್ತಾರೆ. ಪರದೆ ಶಾಸ್ತ್ರ ಅನ್ನೋ ತರನೇ ನಾವು ಅದನ್ನ ಮಾಡ್ಕೊಂಡಿದೀವಿ. ಚಿದಾನಂದ ಮೂರ್ತಿ ಅವ್ರು ಹೇಳೋದು ಒಂದ್ ಕಾಲದಲ್ಲಿ ಮುಚ್ಚಿಡ್ತಾ ಇದ್ರು, ಅವಳನ್ನ ಕರ್ಕೊಂಡ್ ಬಂದು ಮದುವೆ ಮಾಡ್ತಾ ಇದ್ರು ಅಂತ. ಸೊ ಹಲವಾರು ಪದ್ಧತಿಗಳು ಸೇರ್ಬಿಟ್ಟು ಒಂದ್ ಇವಾಗಿನ ಆಚರಣೆ ಬಂದಿದೆ. ಸೊ ಅದ್ರ ಅರ್ಥ ನಾವು ನೋಡಿದ್ರೆ ಈಗ ರಾಜ ಮದುವೆ ಆಗ್ತಾ ಇದ್ದಾನೆ ಅಂದ್ರೆ ಆ ಪರದೆ ತೆಗೆದು ನೋಡಿದ್ರೆ ರಿವೀಲ್ ಆದ ಲೆಕ್ಕ ಇಡೀ ಸಾಮ್ರಾಜ್ಯಕ್ಕೆ, ಓ ಈ ರಾಣಿ ಇವಳು ಎತ್ಕೊಂಡ್ ಬಂದಿರೋದು ಅನ್ನೋ ತರ ಅನ್ಕೋಬೋದಲ್ಲ. ಹಿಂದೆ ಒಟ್ಟಲ್ಲಿ ರಾಕ್ಷಸ ಪದ್ಧತಿನಲ್ಲಿ ವಿವಾಹ ಆಗಿರೋ ದಾಖಲೆಗಳು, ಉದಾಹರಣೆಗಳು ನಮ್ಗಿದೆ. ಆದ್ರೆ ಅದು ಒಂದು ಪದ್ಧತಿ ಅಂತ. ನಾವು ಪೆಣ್ಬುಯಿಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಪೆಣ್ಬುಯಿಲ್ನಲ್ಲಿ ನಮ್ಗೆ ಈ ಪಾಳೆಗಾರರ ಕಾಲದಲ್ಲಿ ಇಂತಹ ಒಂದು ಪದ್ಧತಿ ತುಂಬಾ ನಡೆದಿರೋದು ಅಂತ ನಡೆಯುತ್ತೆ. ಒಬ್ಬ ಪಾಳೆಗಾರ, ಐಗೂರಿನ ಪಾಳೆಗಾರ, ಅವನು ಮದ್ವೆ ಆಗ್ತಾ ಇರೋ ಸಂದರ್ಭದಲ್ಲೇ, ಅವನ್ರೆ ಬೇರೆ ಒಂದು ಹುಡುಗನ ಜೊತೆ ಮದ್ವೆ ಆಗ್ತಾ ಇರೋ ಸಂದರ್ಭದಲ್ಲೇ ಹೋಗಿ ಅವಳನ್ನ ಅಪಹರಣ ಮಾಡ್ಕೊಂಡ್ ಬಂದು ತಾನು ಮದುವೆ ಮಾಡ್ಕೊಂಡೆ ಅಂತ ಹೇಳ್ಕೊಂಡಿದ್ದಾನೆ. ಮದುವೆ ಮನೆಗೆ ನುಗ್ಗಿ ಓದ್ಕೊಂಡ್ ಬರೋದು ಅಂತೀವಲ್ಲ, ಮದುವೆ ಮನೆಗೆ ನುಗ್ಗಿ ಅವ್ನು ಹೋಗಿ ಅವಳನ್ನ ಅವ್ನ್ಗೆ ಆಗಾಗ್ಲೇ 4 ಜನ ಹೆಂಡತಿರಿರ್ತಾರೆ, ಇವಳು 5ನೇ ಅವಳನ್ನ ಮದುವೆ ಮಾಡ್ಕೊಳ್ತಾನೆ. ಆ ಕೋಪಕ್ಕೆ ಅವಳ ಹುಡುಗಿ ತಂದೆ ಮತ್ತೆ ಮದುವೆ ಆಗ್ಬೇಕಾಗಿರೋ ಹುಡುಗ ಮೈಸೂರಿನ ರಾಜರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಅವನನ್ನ ನಿಯಂತ್ರಣದಲ್ಲಿ ಇಟ್ಟಿರ್ತಾರೆ. ಈ ರೀತಿ ಎಲ್ಲ ದಾಖಲೆಗಳು, ಕೈಫಿಯತ್ತು, ಮುಂದಿನ ಕಾಲದ ಕೈಫಿಯತ್ಗಳಲ್ಲಿ ನಮ್ಗಿಂತ ಒಂದು ಅಲ್ಲಿ ಈ ತರ ನಡೆದಿರೋದು, ಕಂಪ್ಲೇಂಟ್ ಆಗಿರೋದೆಲ್ಲ ರಿಜಿಸ್ಟರ್ ಸಿಕ್ಕಿತೆ ನಮ್ಗೆ ಸಿಗುತ್ತೆ. ಅಂದ್ರೆ ಇಲ್ಲಿ ತನಕನೂ ನಡೆಯುತ್ತೆ. ಅಂದ್ರೆ ಹೆಣ್ಣನ್ನ ಎಳ್ಕೊಂಡು ಹೋಗಿ ಮದುವೆ ಮಾಡೋದು, ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾ ಇದ್ದಿದ್ದು, ಇದೆಲ್ಲ ಪಾಳೆಗಾರರ ಕಾಲದಲ್ಲಿ ಸ್ವಲ್ಪ ಹೆಚ್ಚಾಗಿನೇ ನಡೆದಿದೆ. ಪಾಳೆಗಾರರು ಅಂದ್ರೆ ನಮ್ಗೆ ವಿಜಯನಗರ ಕಾಲಘಟ್ಟದಿಂದ ಮುಂದೆ ಬರುತ್ತೆ. ವಿಜಯನಗರದ ಕಾಲದಲ್ಲಿ, ವಿಜಯನಗರದ ನಂತರದಿಂದ ನಾವು ಅದನ್ನ ಪಾಳೆಗಾರರು, ನಾಯಕರು ಇವರೆಲ್ಲ ಅಲ್ಲಿಂದ ಶುರು ಆಗ್ತಾರೆ. ಪಾಳೆಗಾರರ ಕಾಲದಲ್ಲಿ ಅದೇ ರೀತಿ ರಕ್ಷಣೆ ಮಾಡಿರುವಂತ ಪಾಳೆಗಾರರು ಇದ್ದಾರೆ. ಒಂದು ಹುಡುಗಿನ ಮಾನ ಪ್ರಾಣ ರಕ್ಷಣೆ ಮಾಡಿರುವಂತದ್ದು, ಅದಕ್ಕೆ ಹೋರಾಟ ಮಾಡಿರುವಂತದ್ದು ದಾಖಲೆ ಸಿಗುತ್ತೆ. ಈ ರೀತಿ ಘಟನೆಗಳು ನಡೆದಿರೋದು ಕೂಡ ಇತಿಹಾಸದಲ್ಲಿ. ಸೊ ಈ ತರದ್ರಲ್ಲಿ ಅಗೇನ್ ನಾವು ಇನ್ನೊಂದಷ್ಟು ವಿಷಯಗಳನ್ನ ಕೇಳ್ತೀವಲ್ಲ ಮೇಡಮ್, ಅಂದ್ರೆ ಈ ತರ ಆ ಕಾಲದಲ್ಲಿ ಯಾರೋ ಒಬ್ಬ ಬಲಿಷ್ಠ ಆದಂತವನು ಒಬ್ಬ ಸಾಮಂತರ ಮೇಲೆ, ಯಾರೋ ಮಗಳ ಮೇಲೆ ಕಣ್ಣಾಕ್ದಾಗ ಅವ್ರನ್ನ ಎದುರ್ಸಕ್ಕಾಗದೇ ಇದ್ದಾಗ ಇಡೀ ಊರನ್ನೇ ಬಿಟ್ಟು ಹೋಗ್ತಾರೆ ಅನ್ನೋದು, ಅದು ನಮ್ಮಲ್ಲಿ ಒಂದು ಐತಿಹ್ಯವಾಗಿ ಬೆಳ್ಕೊಂಡು ಬಂದಿದೆ. ಕಂಚಿ ಪಟ್ಟಣದಲ್ಲಿ ಒಬ್ಬ ರಾಜ ಮದುವೆ ಮಾಡ್ಕೊಳ್ತೀನಿ ಅಂತ ದಾನಮ್ಮ, ಈ ಬೇರೆ ಬೇರೆ ಹೆಸರಲ್ಲಿ ಬರುತ್ತೆ, ಲಕ್ಷ್ಮಮ್ಮ, ದಾನಮ್ಮ, ಹೀಗೆ ಬೇರೆ ಹೆಸರಲ್ಲಿ ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಅವನು ಬೇರೆ ಕುಲದವನು, ಅವನಿಗೆ ಕೊಡೋದಿಕ್ ಆಗೋದಿಲ್ಲ ಅಂತ ಹೇಳಿ, ಮತ್ತೆ ಅವ್ನು ದುಷ್ಟ, ಒಂದು ಬೇರೆ ಕುಲ, ಇನ್ನೊಂದು ದುಷ್ಟ ರಾಜ, ಅವ್ರಿಗೆ ಇಷ್ಟ ಇರೋದಿಲ್ಲ. ಒಟ್ಟಲ್ಲಿ ಈ ಹುಡುಗಿ ಇಷ್ಟ ಪಡೋದಿಲ್ಲ. ರಾತ್ರಿ ಅವರು ನದಿ ದಾಟ್ಕೊಂಡು ಬಂದು ಇಲ್ಲಿಗೆ ಬರ್ತಾರೆ. ಆ ನದಿ ದಾಟೋದಿಕ್ ಆಗ್ದಲೇ ಇದ್ದಾಗ ಅದೊಂದು ಅದು ಐತಿಹ್ಯ ಅಂತ ಹೇಳ್ತಾರೆ. ಅವಳು ತಂದೇನೋ ಉಂಗ್ರನೋ ಏನೋ ಹಾಕ್ತಾಳೆ, ನದಿ ದಾರಿ ಕೊಡ್ತು ಅನ್ನೋ ತರದ್ದು. ಓಲೆ ಅನ್ನೋದು ಒಂದು ಸಂಕೇತ. ಓಲೆ ಭಾಗ್ಯ ಅಂದ್ರೆ ಮದ್ವೆ ಅಂದ್ರೆ ಓಲೆ ಭಾಗ್ಯ. ಇವಾಗ್ಲೂ ಅದನ್ನ ಮಾತಾಡ್ತಾರೆ. ಹುಡುಗನ ಮನೆಯವರು ಓಲೆ ಭಾಗ್ಯ ಕೊಟ್ರು, ಅವಳಿಗೊಂದು ಓಲೆ ಭಾಗ್ಯ ಅಂತ. ಅಂದ್ರೆ ಅವಳು ತನ್ನ ಮದ್ವೆನೇ ಬಲಿಯಾಗಿ ಕೊಟ್ಬಿಟ್ಲು. ಆ ಓಲೆನ್ ತೆಗೆದು ನದಿಗೆ ಹಾಕಿದ್ಲು, ನದಿ ದಾರಿ ಬಿಡ್ತು. ಆಮೇಲೆ ಅವರು ಈ ಕಡೆ ನಮ್ಮ ಕರ್ನಾಟಕದ ಕೋಲಾರ ಈ ಭಾಗಕ್ಕೆ ಬಂದ್ರು. ಅಲ್ಲಿ ಅವಳು 7 ಜನ ಅಣ್ಣ ತಮ್ಮಂದ್ರು 7 ಬೇರೆ ಬೇರೆ ಭಾಗದಲ್ಲಿ ಆಳ್ವಿಕೆ ಮಾಡಿದ್ರು ಅಂತ. ನಮಗೆ ದೊಡ್ಡಬಳ್ಳಾಪುರ, ನಮ್ಗೆ ಬೆಂಗಳೂರಿನ ಇತಿಹಾಸ. ಇದು ಬೆಂಗಳೂರು ಅಲ್ಲದೆ ಬೇರೆ ಕಡೆನೂ ಇದ್ರದ್ದು ಉಲ್ಲೇಖಗಳಿದೆಯಾ? ಅಂದ್ರೆ ಈ ರೀತಿ ನಮ್ಗೆ ಕೆಲವು ಊರನ್ನೇ ತೊರೆದು ಹೋಗುವಂತ ಸನ್ನಿವೇಶಗಳು ಹಿಂದಿನ ಒಂದು ಕಾಳಜಿನ ನಾವು ಅರ್ಥ ಮಾಡ್ಕೊಳ್ತೀವಿ. ಏನಂದ್ರೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾ ಇದ್ರು, ಅವಳಿಂದ ರಕ್ಷಣೆ ಮಾಡೋದಕ್ಕೆ ಮನೆ ಕುಟುಂಬ ಎಲ್ಲ ಪರಿತಪಿಸ್ತಾ ಇದ್ರು. ಊರನ್ನ ಬಿಟ್ಟು ಹೋಗೋದಿಕ್ಕೂ ಅವರು ಹಿಂದೆ ನೋಡ್ತಾ ಇರ್ಲಿಲ್ಲ. ಅಂದ್ರೆ ಸರ್ವ ಸಂಪತ್ತನ್ನು ಅಲ್ಲಿದ್ದಂತಹ ಅವರ ಹೊಲ ಮನೆ ತೋಟ ಏನಿರುತ್ತೋ ಎಲ್ಲ ಸಂಪತ್ತನ್ನು ಬಿಟ್ಟು ಅವರು ತಮ್ಮ ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇರ್ತಾ ಇತ್ತು. ಹೌದು, ಅದೊಂದು ಘನತೆ. ಅವ್ರು ಯಾರ ಬಂದು ಇವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡ್ಕೊಂಡ ಅಂದ್ರೆ ಈ ತರದೇನೋ ಒಂದ್ ಆಯ್ತು ಅಂದ್ರೆ ಇವ್ರಲ್ಲಿ ಬದುಕುವಂತ ಇದೇ ಸರಿ ಆಗಲ್ವಲ್ಲ. ಹೌದು, ನಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡೋದು ತುಂಬಾ ಮುಖ್ಯ ಅನ್ನೋದನ್ನ ಆಗಿನ ಕಾಲದಲ್ಲಿ ಅದನ್ನ ಪರಿಭಾವಿಸ್ತಾ ಇದ್ರು. ಸೊ ಅವಳ ರಕ್ಷಣೆಗೋಸ್ಕರ ಊರನ್ನ ಬಿಟ್ಟು ಬರೋದಕ್ಕೂ ತಯಾರಾಗಿರ್ತಿದ್ರು ಅನ್ನೋದನ್ನ ನಾವು ಆಶಯದ ಹಿನ್ನೆಲೆಯಲ್ಲಿ ಇಂತಹ ಐತಿಹ್ಯ ಕಥೆಗಳನ್ನ ನಾವು ಗಮನಿಸ್ತೀವಿ. ಮತ್ತೆ ಈ ತರದ್ದು ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ. ಇಂತಹ ಘಟನೆಗಳು ನಡೆದಿರೋದಕ್ಕೂ ನಮ್ಗೆ ದಾಖಲೆಗಳು ಸಿಗುತ್ತೆ. ಅದಾದ್ಮೇಲೆ ಈ ತರದ್ದೇ ಸಂದರ್ಭಗಳು ಬಂದಾಗ ಆತ್ಮಬಲಿ ಮಾಡ್ಕೊಳ್ತಾರೆ. ಅದ್ರ ಬದಲು ಅಂದ್ರೆ ಯಾರೋ ಬಂದು ಅಪಹರಿಸ್ಕೊಂಡು ಹೋಗೋದಕ್ಕೂ ಬದಲು ಈ ತರದ ವಿಚಾರಗಳು ಬಂದಾಗ ಆ ಎಕ್ಸಾಂಪಲ್ಗಳು, ಮಾನ ಹೋಗೋದಕ್ಕಿಂತ ಪ್ರಾಣ ಹೋಗ್ಬಿಡ್ಲಿ ಅನ್ನೋಂಥದ್ದು ಅದು ನಮ್ಮಲ್ಲಿ. ಅದೇ ಅಲ್ಲ, ನಮ್ಮ ಪ್ರಾಚೀನ ಶಾಸನ, ನಮ್ಮ ಬಾದಾಮಿ ಶಾಸನ ಹೇಳೋದೇ ಹಾಗೆ ಅಲ್ವಾ. ಹೌದು, ನಮ್ಗೆ ಮಾನ ತುಂಬಾ ಮುಖ್ಯ.
ಪ್ರಾಣ ಒಂದ್ಸತಿ ಹೋಗ್ಬಿಡತ್ತೆ, ಹೌದು. ಮಾನ ಅನ್ನೋದು ದಿನ ದಿನ ಹೋಗ್ತಾ ಇದ್ದಷ್ಟು ದಿನ ದಿನ ನಾವು ಸಾಯ್ತಾ ಇರ್ತೀವಿ ಅಂತ ಅಲ್ವಾ. ನಮ್ಮ ಕನ್ನಡಿಗರ ಅಸ್ಮಿತೆಯನ್ನ ಹೇಳುವಂತ ಶಾಸನನೇ ಇದು ಹೇಳುತ್ತೆ. ಪ್ರಾಣ ಒಂದ್ಸತಿ ಹೋಗ್ಬಿಡ್ಲಿ, ದಿನ ದಿನ ಮಾನ ಹೋಗೋದನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಈಗ ನಾವು ಆತ್ಮಹತ್ಯೆ ಅಂತ ಬರೋದೇನೆ ಮಾನಕ್ಕೆದ್ರೇನೆ. ಹೌದು. ಸೊ ಯಾರೋ ಸಾಲ ಮಾಡಿರ್ತಾರೆ ಮತ್ತೆ ಅವನು ಏನೋ ಕೇಳ್ತಾನೆ ಅನ್ನೋದು ಇವತ್ತಿನ ಕಾಲಕ್ಕೆ ನಾವು ನೋಡ್ತಾ ಬಂದ್ರು, ಇಲ್ಲ ಶಾಲೆಯಲ್ಲಿ ಯಾರೋ ಅವನಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ವಿಚಾರ ಈ ತರದ್ರಲ್ಲೇ ನಾವು ನೋಡ್ತಾ ಬರ್ತೀವಿ. ಹೌದು. ಸೊ ಮಾನ ಅನ್ನೋದೇ ಪ್ರಾಮುಖ್ಯವಾಗಿ ನಿಲ್ಲೋದು. ನೀವು ಹೇಳ್ದಾಗಲೇ ಕೊಂಡಕ್ಕಾರೋದು ಇದೆಲ್ಲ ಇದ್ರಲ್ಲೇ ನಡೆಯುತ್ತೆ. ನಮ್ ರಕ್ಷಣೆ ಇಲ್ಲ ಅಂತಂದಾಗ ಪ್ರಾಣನರ ಬಿಟ್ಬಿಡೋಣ ಅನ್ನೋವಂಥದ್ದು. ಈ ಥರದಕ್ಕೂ ನಮಗೆ ನಮಗೆ ಚಿತ್ರದುರ್ಗದ ಹತ್ರ ಒಂದು ಪಾಳೆಗಾರರ ಮನೆತನದಲ್ಲಿ ಅವಳು ಲಕ್ಷ್ಮಿ ಅಂತ, ಅವಳನ್ನ ಅಪಹರಣ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಊರಿನ ಜನ ಎಲ್ಲ ಹೋರಾಟ ಮಾಡ್ತಾರೆ. ಒಂದು 10 ಜನ ಪ್ರಾಣ ಕೊಟ್ಬಿಡ್ತಾರೆ, ಒಂದು 10 ಜನ ಯುವಕರು. ಅವಳು ಮದುವೆ ಆಗಿರೋದಿಲ್ಲ, ನನ್ನನ್ನು ಅಪಹರಣ ಮಾಡ್ಕೊಂಡ ಹೋಗೋದನ್ನ ತಪ್ಪಿಸೋದಕ್ಕೆ ಇವರೆಲ್ಲ ಪ್ರಾಣ ಕೊಟ್ರಲ್ಲ ಅಂತ ಹೇಳಿ ಅವ್ರ ಜೊತೆ ತಾನು ಚಿತೆ ಇರ್ತಾಳೆ ಅಂತ ಒಂದು ದಾಖಲೆ ಹೇಳುತ್ತೆ. ಹೀಗೆ ಹೆಣ್ಮಕ್ಳು ತಮ್ಮ ಪ್ರಾಣವನ್ನ ಉಳಿಸಿದವ್ರಿಗೆ ತಮ್ಮ ಪ್ರಾಣನೂ ಆಹುತಿಯಾಗಿ ಕೊಟ್ಟಿರುವಂತ ದಾಖಲೆ ಕೂಡ ನಮಗೆ ಸಿಗುತ್ತೆ. ಸೊ ಇನ್ನೊಂದು ಈ ವಿಚಾರದಲ್ಲೇ ಇಂಪಾರ್ಟೆಂಟ್ ಆಗಿ ಬಂದ್ರೆ, ನಾವು ಫಾರ್ ಎಕ್ಸಾಂಪಲ್ ಈಗ ರಾಮಾಯಣದ ಕಥೆಯನ್ನೇ ತಗೊಂಡ್ರೆ, ಒಂದು ಹೆಣ್ಣನ್ನ ಅಪಹರಿಸಿದಕ್ಕೆ ಇಡೀ ಲಂಕೆನೇ ಸುಟ್ಟೋಗೋಯ್ತು. ಒಂದು ಸರ್ವನಾಶನೇ ಆದಂಥ ಒಂದು ಕಲ್ಪನೆಲೇ ಅದು ನಮಗೆ ಪಾಸಿಟಿವ್ ಆಗಿ ಕಾಣಿಸಿದ್ರು ಆ ರಾಜ್ಯಕ್ಕೆ ಆ ರಾಜ ಎತ್ಕೊಂಡ್ಬಂದಿದ್ರಿಂದ ಇಡೀ ಆ ಸಾಮ್ರಾಜ್ಯನೇ ಒಂದು ದುಸ್ಥಿತಿ ಬರೋ ಥರದ್ದಾಯ್ತು. ಸೊ ಈ ಥರದ ಕಥೆಗಳನ್ನು ನಾವು ಇಲ್ಲೂ ನಮ್ಮ ರಾಜರ ಆಳ್ವಿಕೆಗಳಲ್ಲೂ ನೋಡಿರ್ತೀವಿ. ಯಾವುದೋ ಒಂದು ಹೆಣ್ಣಿನ ಆಸೆಗೆ ಬಿದ್ದೋ ಅದ್ರ ಹಿಂದೆ ಬಿದ್ದೋ ಅವರು ಇಡೀ ಅವರ ಇದನ್ನೇ ಕಳ್ಕೊಳ್ಳೋ. ಪ್ರಕರಣದಲ್ಲಿ ಒಬ್ಬ ಗುಜ್ಜಲ ರಾಜ, ಅವನು ಒಂದು ತಮ್ಮ ಪಕ್ಕದ ಒಂದು ಪಾಳೆಗಾರರ ಮನೆ ಹೆಣ್ಮಗಳನ್ನ ಅಪಹರಣ ಮಾಡ್ಕೊಂಡು ಬಂದ ಅನ್ನೋದನ್ನೇ ಕಾರಣವಾಗಿಟ್ಕೊಂಡು ಅವನ ಮೇಲೆ ಏನು ಆಗಿನ ಹೈದರಾಬಾದ್ ನಿಜಾಮ ಸುರಪುರದ ನಾಯಕನನ್ನ ಕಳಿಸಿ ಅವನ ಪಾಳೆಪಟ್ಟನ್ನೇ ಕಿತ್ಕೊಂಡ್ ಬಿಡ್ತಾನೆ, ವಶಪಡಿಸ್ಕೊಂಡ್ ಬಿಡ್ತಾನೆ ಅನ್ನೋ ದಾಖಲೆ ಕೂಡ ಸಿಗುತ್ತೆ ನಮಗೆ. ನಾನು ಹೇಳ್ದಂಗೆ ನಮ್ಮಲ್ಲಿ ಈ ಹೆಚ್ಚಾಗಿ ದಾಖಲೆ ಸಿಗೋದು ನಮಗೆ ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ದಾಖಲೆ ಸಿಗೋದು ವಿಜಯನಗರದ ನಂತರದ ಕಾಲದಲ್ಲಿ ಕೈಫಿಯತ್ತು ಎಲ್ಲ ಬರೆಯೋದಕ್ಕೆ ರಚನೆ ಆದಾಗ. ಅದಕ್ಕಿಂತ ಮುಂಚೆ ಇದ್ದಿರಬಹುದು, ನಮಗೆ ಶಾಸನಗಳ ಆಧಾರವೇ ಅದಕ್ಕೆ ತುಂಬ ಮುಖ್ಯ ಆಗುತ್ತೆ. ಆ ನಂತರ ಕಾಲದಲ್ಲಿ ಕೈಫಿಯತ್ತು ಕೆಲವೊಂದು ದಾಖಲೆ ನೆನ್ಪಿಟ್ಕೊಂಡು ಬರೆದಿಡೋ ಅದು ಎಲ್ಲದೂ ನಮಗೆ ನಿಖರವಾಗಿ ಹೀಗೆ ನಡೀತು ಅಂತ ಹೇಳೋದಿಕ್ಕೆ ಆಗದೆ ಹೋದ್ರೂ ಅನಂತರ ಕಾಲದಲ್ಲಿ ಅದು ನಡೆದು ಎಷ್ಟೋ ದಿನದ ನಂತರದಲ್ಲಿ ಎಷ್ಟೊಂದು ವರ್ಷಗಳ ನಂತರದಲ್ಲಿ ಬರೆದಿಡೋ ಅಂಥದ್ದು ಅಂತ ಕೈಫಿಯತ್ತಿನ ಒಂದು ದಾಖಲೆ ತಗೊಂಡಾಗ ನಮಗೆ ಆನಂತರ ಕಾಲದಲ್ಲೇ ಪೆಣ್ಬುಯಲ್ಲೋ ಈ ರೀತಿ ಎಲ್ಲ ಘಟನೆಗಳು ಜಾಸ್ತಿ ನಡೆದಿದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ನೀವು ಹೇಳಿದ್ದು ಈ ಐಗೂರಿನ ನಾಯಕರಂದು ಕತೆ ಏನೋ ಇದೆಯಲ್ಲ, ಅದೇನು? ಅದನ್ನ ಈಗ ನಾ ಹೇಳಿದ್ದು, ಅವನ ಒಂದು ಇದೇ ನಾಶ ಆಗ್ಬಿಡತ್ತೆ. ಸೊ ಇದು ಗುಜ್ಜರದು, ಗುಜ್ಜಲ ವಂಶದ್ದು. ಹೌದು, ಒಂದು ಮೈಸೂರಿನ ಅರಸರ ಕಾಲದಲ್ಲಿ ನಡೆಯುವಂತ ಘಟನೆ. ಮೈಸೂರಿನ ಅರಸರು ಬಂದು ಐಗೂರಿನ ಒಂದು ಪಾಳೆಪಟ್ಟಣ ನಾಶಪಡಿಸ್ತಾರೆ, ಅಂದ್ರೆ ಇದನ್ನ ವಶಪಡಿಸ್ಕೊಂಡ್ಬಿಡ್ತಾರೆ. ಗುಜ್ಜಲ ವಂಶದನ್ನ ಸುರಪುರದ ನಾಯಕರು ಬಂದು ತಮ್ಮ ಅಧೀನಕ್ಕೆ. ಯಾಕೆಂದ್ರೆ ನೀವು ಗುಜ್ಜಲದ್ದು ನನಗನ್ಸಿದ್ದು ಹೈದರಾಬಾದ್ ನಿಜಾಮ ಬಂದ ಅಂದ್ರೆ ಅದೊಂದ್ ಸ್ವಲ್ಪ ಪೊಲಿಟಿಕಲ್ ಆಗೋಯ್ತು. ಹೌದು, ಹೈದರಾಬಾದ್ ನಿಜಾಮನ ಅಣತಿಯ ಮೇಲೆ ಸುರಪುರದ ನಾಯಕ ಬಂದ ಅಂತ ಸುಮ್ನೆ ಅವನಿಗೊಂದು ನೆಪ ಸಿಕ್ತು, ಇವನಿಗೆ ಮಾಡೋದಂತೆ ಅವನ್ ಕೈ ವಶ ಮಾಡ್ಕೊಳ್ಳೋದಕ್ಕೆ ಮಾಡ್ದಂಗ್ ಕಾಣಿಸುತ್ತೆ ಅದು. ಬಟ್ ಇಲ್ಲಿ ಐಗೂರಿನ ಕತೆ ಕಾರಣ ಬೇಕಲ್ವಾ ಅದಕ್ಕೆ? ಇವನು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಾ ಇಲ್ಲ ಇವನ್ ನಾಡಿನಲ್ಲಿ ಅನ್ನೋದನ್ನ ಹೇಳಿ ರಾಜನೇ ಹೆಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಅಂತ ಹೇಳಿದಾಗ ಅದು ನಮ್ಗೆ ಆನಂತರ ಕಾಲದಲ್ಲಿ ನಮ್ಗೆ ತುಂಬಾ ಉದಾಹರಣೆಗಳು ಸಿಗತ್ತೆ, ತುಂಬಾ ದಾಖಲೆಗಳು ಸಿಗತ್ತೆ. ಪೆಣ್ಬುಯಲ್ಲಿ ಸಂಬಂಧಿಸಿರುವಂತದ್ದು ನಮ್ಗೆ ಆರಂಭದಲ್ಲಿ ಶಾಸನಗಳು ಸಿಕ್ಕಿದ್ರೆ ಆನಂತರ ಕಾಲದಲ್ಲಿ ಕೈಫಿಯತ್ತು ಇಂತಹ ದಾಖಲೆಯನ್ನ